ಇವತ್ತಿನ ವಿಡಿಯೋ ಮಾಡಬೇಕು ಅಂತ ಇನ್ನೇನು ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೆ. ಸುಮಾರು ವಿಡಿಯೋಗಳನ್ನು ಗಿಲ್ಲಿ ಮತ್ತು ರಕ್ಷಿತಾ ಅವರ ಇಂಟರ್ವ್ಯೂಗಳನ್ನು ವಿಡಿಯೋನ ನೋಡಿದ್ನಲ್ಲ. ರಕ್ಷಿತಾ ಇಂಟರ್ವ್ಯೂ ಬಗ್ಗೆ ಆಲ್ರೆಡಿ ನಾನು ನಿಮ್ಮ ಜೊತೆ ತುಂಬಾ ಶೇರ್ ಮಾಡಿದ್ದೀನಿ. ಆದರೆ ಗಿಲ್ಲಿ ಇಂಟರ್ವ್ಯೂ ಬಗ್ಗೆ ನೋಡ್ತಾ ಇದ್ದರೆ ಸ್ವಲ್ಪ ಖುಷಿ ಅನ್ನಿಸ್ತು. ಗೆದ್ದಿರೋದಕ್ಕೆ ಸಾರ್ಥಕ ಗಿಲ್ಲಿ ಅಂತ ಅನ್ನಿಸ್ತು. ಯಾಕೆಂದರೆ ಇಂಟರ್ವ್ಯೂಗಳಲ್ಲಿ ಗಿಲ್ಲಿ ಎಲ್ಲೂ ತನ್ನನ್ನು ಬಿಟ್ಕೊಟ್ಟಿಲ್ಲ ಅಂತ ಅನ್ನಿಸ್ತು. ಎಲ್ಲ ಕಡೆ ಪ್ರತಿಯೊಬ್ಬರೂ ಗಿಲ್ಲಿಗೆ ಸನ್ಮಾನಗಳನ್ನು ಮಾಡ್ತಾನೇ ಇದ್ದಾರೆ ಅಲ್ವಾ, ನೋಡ್ತಾ ಇದ್ದೀರಲ್ವ ನೀವು ಕೂಡ. ಗಿಲ್ಲಿ ಆಡಿರೋ ಒಂದು ಮಾತು ನನಗೆ ತುಂಬಾ ಮನಸ್ಸಿಗೆ ತಟ್ಟಿತು. ಏನು ಅಂತ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಕೂತ್ಕೊಂಡೆ. ಗಿಲ್ಲಿ ಊಟಕ್ಕೋಸ್ಕರ ಕಷ್ಟಪಟ್ಟಿರೋದು ಅದೆಲ್ಲ ಬೆಂಗಳೂರಲ್ಲಿ ಕಲ್ಯಾಣ ಮಂಟಪದಲ್ಲಿ ಊಟಕ್ಕೆ ಹೋದಾಗ ಊಟಕ್ಕೆ ಕುಳಿತುಕೊಂಡಿರುವಾಗ ಪೊಲೀಸವ್ರು ಬಂದು ಎಬ್ಸಿ ಕರ್ಕೊಂಡೋಗಿರೋದು ಅದೆಲ್ಲ ನಿಜವಾಗ್ಲೂ ಒಂಥರ ಮನಸ್ಸಿಗೆ ಹತ್ತಿರವಾಗಿ ಒಂಥರ ಬೇಜಾರಾಯಿತು ಅಂತ ಅನ್ನಿಸ್ತು ನನಗೆ. ಯಾಕೆಂದರೆ ಕಣ್ಣಲ್ಲಿ ನೀರು ಬರೋಷ್ಟು ಇದಾಯಿತು. ಯಾಕೆಂದರೆ ಊಟ ಪ್ರತಿಯೊಬ್ಬ ಮನುಷ್ಯನಿಗೂ ಅದೇ ಅಲ್ವಾ ಇಂಪಾರ್ಟೆಂಟು. ಅನ್ನಕ್ಕೋಸ್ಕರ ಕಷ್ಟಪಟ್ಟಿದ್ದೀನಿ ಅಂದರೆ ಏನೋ ಒಂದು ಮಾತು ಹೇಳಿರ್ಬೋದು ಅಂದ್ಕೊಂಡಿದ್ದೆ ಬಿಗ್ ಬಾಸ್ ಮನೆಯಲ್ಲಿ. ಆದರೆ ಇಂಟರ್ವ್ಯೂ ಅಲ್ಲಿ ಅದ್ರ ಬಗ್ಗೆ ಕ್ಲಿಯರ್ ಆಗಿ ಮಾಹಿತಿನ ಕೊಟ್ಟರು. ಕೇಳಿ ತುಂಬಾ ಬೇಜಾರಾಗಿದ್ದು. ಮಕ್ಕಳು ಹೊರಗಡೆ ಹೋಗಿರ್ತಾರೆ, ನಮಗೆ ತಂದೆ ತಾಯಿಗೆ ಗೊತ್ತಿರಲ್ಲ ಏನು ಮಾಡ್ತಾ ಇರ್ತಾರೆ ಏನು ಕತೆ ಅಂತ. ಗಿಲ್ಲಿ ಅಮ್ಮ ಕೂಡ ಅದೇ ಮಾತು ಹೇಳಿದ್ರು ಅವತ್ತು ಬಿಗ್ ಬಾಸ್ ಮನೆಯಲ್ಲಿ. ಮಗ ಊಟಕ್ಕೋಸ್ಕರ ಕಷ್ಟಪಟ್ಟಿದ್ದಾನೆ ಅಲ್ಲಿ ಅಂತ ಹೇಳಿದ್ರು. ನಾವು ಸುಮ್ಮನೆ ಹೇಳಿರ್ಬೋದು ಅಂದ್ಕೊಂಡಿದ್ವಿ. ಆದರೆ ಇವತ್ತು ಒಂದು ಇಂಟರ್ವ್ಯೂ ನೋಡ್ತಾ ಇರಬೇಕಾದ್ರೆ ಗಿಲ್ಲಿ ತನ್ನ ಫೀಲಿಂಗನ್ನು ಹಂಚ್ಕೊಂಡಿದ್ದು ಸತ್ಯ ಅಂತ ಅನ್ನಿಸ್ತು. ನಿಜ ಅಲ್ವಾ? ಫಸ್ಟು ಕೆಲಸ ಹುಡ್ಕೊಂಡು ಹೋಗಿರೋ ಪ್ರತಿಯೊಬ್ಬರಿಗೂ ಆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಯಾಕೆಂದರೆ ಗೊತ್ತಿರೋರು ಎಷ್ಟೇ ಜನ ಇದ್ದರೂ ಹೋಗೋಕ್ಕೆ ಯಾರೂ ಇಷ್ಟಪಡಲ್ಲ. ಇನ್ನೊಂದು, ಹಳ್ಳಿಯಿಂದ ಸಿಟಿಗೆ ಹೋಗಿ ಸೆಟ್ಲಾಗಿರ್ತಾರೆ. ಅದರಲ್ಲೂ ಬೆಂಗಳೂರಲ್ಲೆಲ್ಲ ಜಾಸ್ತಿ ಆ ಥರ ಒಂದು ಸ್ಥಿತಿನ ನಾವು ನೋಡಿದ್ದೀವಿ, ಅನುಭವಿಸಿದ್ದೀವಿ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಯಾರೋ ಇದ್ದಾರೆ ನಮಗೆ ಅವ್ರು ಸಹಾಯ ಮಾಡ್ತಾರೆ ಅಂತ ಯಾವುದೇ ಕಾರಣಕ್ಕೂ ಹಳ್ಳಿಯಿಂದ ಸಿಟಿಗೆ ಮಾತ್ರ ಹೋಗಬೇಡಿ. ನಿಮ್ಮ ಕಾಲ ಮೇಲೆ ಏನೇ ಕಷ್ಟ ಬಂದರೂ ನೀವು ನಿಲ್ತೀರಿ ಅಂತ ಆದರೆ ಮಾತ್ರ ಬೆಂಗಳೂರಲ್ಲಿ ಜೀವನ ಮಾಡೋಕ್ಕೆ ಸಾಧ್ಯ. ನೆಂಟರಿಷ್ಟರು ಇರ್ತಾರೆ, ಇಲ್ಲ ಫ್ರೆಂಡ್ಸ್ ಇರ್ತಾರೆ ಅಂದರೆ ಕೆಲವೊಮ್ಮೆ ಈಗಿನ ಕಾಲದಲ್ಲಿ ಸ್ವಲ್ಪ ಫ್ರೆಂಡ್ಶಿಪ್ ಹೆಲ್ಪ್ ಮಾಡ್ತಾರೆ. ಮುಂಚೆ ನಮ್ಮ ಟೈಮಲ್ಲೆಲ್ಲ ಬೆಂಗಳೂರಂಥ ಪ್ರದೇಶಗಳಲ್ಲಿ ಯಾರು ಮುಂದೆ ಬಂದು ಹೆಲ್ಪ್ ಮಾಡಲ್ಲ, ಮಾಡೋದು ಇಲ್ಲ. ಅದು ನಮಗೆ ಗೊತ್ತು. ಅದರ ಎಕ್ಸ್ಪೀರಿಯನ್ಸ್ ಪ್ರಕಾರನೇ ನಾನು ಮಾತಾಡ್ತಾ ಇದ್ದೀನಿ. ಮಾಡಿದ್ರೆ ಫೋನ್ ಮಾಡಿದ್ರೆ ಮನೆಯಲ್ಲಿಲ್ಲ ಅಂತನ ಏನೋ ಒಂದು ಹೇಳಿಬಿಡ್ತಾರೆ. ಆಗಿನ ಕಾಲದಲ್ಲಿ ನಾವು ಬೆಂಗಳೂರು ಬಂದಿರೋ ಟೈಮಲ್ಲಿ ಅದಕ್ಕೆ ಇವತ್ತಿಗೂ ನನಗೆ ಬೆಂಗಳೂರು ಅಂದರೆ ಆಗಲ್ಲ. ನೀವೇನಾದ್ರು ಅಂದ್ಕೊಳ್ಳಿ. ಆವಾಗ ನಮ್ಮ ಮನಸ್ಸಿಗೆ ಹರ್ಟಾಗಿರ್ತಲ್ಲ, ಅದಕ್ಕೆ ಆ ಬೆಂಗಳೂರನ್ನು ನಾನು ಇಷ್ಟಪಡೋದೇ ಇಲ್ಲ. ಯಾಕೋ ಬೆಂಗಳೂರಿಗೆ ಹೋಗಬೇಕು ಅಂತಲೇ ಅನಿಸಲ್ಲ. ಎಷ್ಟೋ ಸಲ ಟ್ರಾನ್ಸ್ಫರ್ ಬಂದ್ರೂ ಬೆಂಗಳೂರಿಗೆ ಹೋಗಿಲ್ಲ. ಯಾಕೋ ಬೆಂಗಳೂರು ಮನಸ್ಸಿಗಷ್ಟು ಬೇಜಾರು ಮಾಡಿದೆ ಒಂದು ಕಾಲದಲ್ಲಿ. ಗಿಲ್ಲಿ ನಿನ್ನೆ ಹೇಳ್ತಾ ಇರಬೇಕಾದ್ರೆ ನಾನು ಇದನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅನ್ನಿಸ್ತು. ಆ ಬಸ್ ಸ್ಟ್ಯಾಂಡ್ಗಳಲ್ಲಿ, ಬೆಂಗಳೂರು ಬಸ್ ಸ್ಟ್ಯಾಂಡ್ ಮೆಜೆಸ್ಟಿಕ್ಗಳಲ್ಲಿ ಕೂಡ ತುಂಬಾ ಕಷ್ಟ. ಒಬ್ಬೊಬ್ರು ಏನಾದ್ರು ಬೆಂಗಳೂರು ಬಸ್ ಸ್ಟ್ಯಾಂಡಲ್ಲೆಲ್ಲ ಬಂದು ಇಳಿದ್ರೆ, ಈಗಿನ ಕಾಲದಲ್ಲಿ ಎಲ್ಲರ ಕೈಯಲ್ಲೂ ಫೋನ್ ಇರುತ್ತೆ. ನಮ್ಮ ಟೈಮಲ್ಲಿ ಫೋನ್ಗಳಿಲ್ಲ, ಏನೂ ಇಲ್ಲ. ಯಾವುದೋ ಲೆಟ್ರ್ ಬರೆದು ನಾವು ಬೆಂಗಳೂರಿಗೆ ಬರ್ತೀವಿ. ಯಾರು ನೋಡ್ತಾರೆ ಲೆಟ್ರ್? ಆವಾಗಿನ ಕಾಲದಲ್ಲಿ ನೆಂಟ್ರಿಸ್ಟ್ರೇನು ಯಾರೂ ಹಿಡ್ಸ್ಕೊಳಲ್ಲ. ನಾವು 4-5 ಜನ ಒಟ್ಟಾಗಿ ಬಂದಿದ್ವಿ ಬೆಂಗಳೂರಿಗೆ ಟ್ರೈನಿಂಗಿಗೆಲ್ಲ. ಒಂದು ಬಸ್ಸಿನ ರೂಟ್, ಬಸ್ ಸ್ಟ್ಯಾಂಡಲ್ಲಿ ಎಲ್ಲಿ ಹೋಗಬೇಕು ಅನ್ನೋದು ನಮಗೆ ಗೊತ್ತಿರಲಿಲ್ಲ ಅವಾಗಿನ ಒಂದು ಸಿಚುವೇಶನಲ್ಲಿ. ರೂಟ್ ಕೇಳಿದ್ರೆ ಬೆಂಗಳೂರಲ್ಲಿ ಒಂದು ಕತ್ಲೆ ಇರೋ ಜಾಗನ ತೋರಿಸಿದ್ರು. ಭಯ ಆಯಿತು. ಹೋಗಿ ನೋಡಿ ವಾಪಸ್ ಓಡಿ ಬಂದ್ವಿ 4 ಜನ ನಾವು. ಆ ಥರ ಒಂದು ಎಕ್ಸ್ಪೀರಿಯನ್ಸ್ಗಳೆಲ್ಲ ಆಗಿದೆ ನಮಗೆ ಬೆಂಗಳೂರಲ್ಲಿ. ಅದಕ್ಕೆ ನಾನು ಬೆಂಗಳೂರನ್ನ ಹೇಟ್ ಮಾಡ್ತೀನಿ. ಯಾಕೆಂದರೆ ನಮ್ಗೆ ಅವಾಗ ಚಿಕ್ಕ ವಯಸ್ಸಲ್ಲಿ ಆಗಿರೋ ಅನುಭವಗಳು ಇವಾಗ ನಮ್ಮ ಮನಸ್ಸಲ್ಲಿ ಅದು ಕೂತ್ಕೊಂಡಿರುತ್ತಲ್ವ, ಭಯ ಅನ್ನೋದು. ಅದಕ್ಕೆ ಯಾರು ಬೆಂಗಳೂರು ಅಂದ ತಕ್ಷಣ ನನಗೆ ಇಷ್ಟನೇ ಆಗಲ್ಲ. ಎಲ್ಲ ಹೈದ್ರಾಬಾದು ಬೇರೆ ಬೇರೆ ಸಿಟಿಗಳ ಬಗ್ಗೆ ಭಯ ಬೀಳಿಸ್ತಾರೆ. ಆದರೆ ನಂಗೆ ಅವಾಗ ಮಾತ್ರ ಬೆಂಗಳೂರೇ ಭಯ ಅಂತ ಅನಿಸೋಗಿದೆ. ಇವತ್ತಿಗೂ ನಂಗೆ ಬೆಂಗಳೂರಿಗೆ ಹೋಗೋಕ್ಕೆ ಇಷ್ಟನೇ ಇರಲ್ಲ. ಬೆಂಗಳೂರಿಗೆ ಹೋಗ್ತೀವಿ ಬರ್ತೀವಿ ಬಿಟ್ಟರೆ ಅಲ್ಲೇ ಇದ್ದು ಅಲ್ಲಿ ಇರಬೇಕು ಅನ್ನೋ ಒಂದು ಇದು ಬರೋದೇ ಇಲ್ಲ ಬೆಂಗಳೂರು ಸಿಟಿ ಬಗ್ಗೆ. ಬೆಂಗಳೂರನ್ನ ದೂರ್ತಾ ಇದ್ದೀನಿ ಅಂತಲ್ಲ, ಜನ ಆ ಥರ
ಮಾಡ್ತಾರೆ ಅಂತ ಈ ಗಿಲ್ಲಿ ಅನುಭವದಲ್ಲಿ ನಾನು ಹೇಳ್ತಾ ಇರೋದಷ್ಟೇ. ಗಿಲ್ಲಿ ಇಂಟರ್ವ್ಯೂಗಳೆಲ್ಲ ಚೆನ್ನಾಗಿದೆ. ಗಿಲ್ಲಿಗೆ ನಾನು ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ಅನಗನಗ ಒಕ ರಾಜು ಅನ್ನೋ ಒಂದು ಮೂವಿ ತೆಲುಗಲ್ಲಿ ಮಾಡಿದ್ದಾರೆ. ಅದನ್ನು ಗಿಲ್ಲಿ ಏನಾರು ಈ ವಿಡಿಯೋನ ನೋಡಿದ್ರೆ ಅನಗನಗ ಒಕ ರಾಜು ಅನ್ನೋ ಮೂವಿನ ನೋಡು ಹೋಗಿ. ಎಷ್ಟು ಚೆನ್ನಾಗಿದೆ ಮೂವಿ ಅಂದರೆ, ಆ ಮೂವಿ ನೋಡುವಾಗ ನಾವು ಗಿಲ್ಲಿದೆ ನೆನ್ಪು ಮಾಡ್ಕೊಂಡು ನಕ್ವಿ. ಅಷ್ಟು ಚೆನ್ನಾಗಿದೆ ಆ ಮೂವಿ ಕೂಡ. ಸಡನ್ನಾಗಿ ಒಂದು ತಾನು ಥಿಂಕ್ ಮಾಡೋದೊಂದು ಆಗೋದೊಂದು ಆ ಥರ ಪರಿಸ್ಥಿತಿ. ಅದು ಮೂವಿ ಚೆನ್ನಾಗಿದೆ. ಟೈಮ್ ಇದ್ದರೆ ಒಂದು ಸಲ ತೆಲುಗು ಅರ್ಥ ಆದರೆ ಹೋಗಿ ನೋಡಿ. ಅರ್ಥ ಆಗಬೇಕು ಅಂತಿಲ್ಲ, ಮಾಮೂಲಾಗಾದ್ರು ನೋಡ್ಬೋದು. ಹೀಗೆ ನಾನು ಈ ಥರ ವಿಡಿಯೋ ಮಾಡ್ತಾ ಇರಬೇಕಾದ್ರೆ ಒಂದು ಆಕಾಶದಲ್ಲಿ ಒಂದು ಸೌಂಡ್ ಕೇಳಿಸ್ತು. ಭಯ ಆಯಿತು ನನಗೆ. ಇದನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಭಯ ಆಯಿತು, ಏನಪ್ಪ ಅಂತ ಹೊರಗಡೆ ಹೋಗಿ ಮೇಲೆ ಆಕಾಶದ ಮೇಲೆ ಟೆರಸ್ ಮೇಲೆ ಹೋಗಿ ನೋಡ್ತೀನಿ. 4 ವಿಮಾನಗಳು ಯುದ್ಧ ವಿಮಾನದ ಥರ ಆ ಕಡೆ ಈ ಕಡೆ ತಿರುಗ್ತಾ ಇದ್ದಾವೆ. ಒಂದ್ಸಲ ಭಯ ಆಯಿತು. ಏನಪ್ಪ ಅಂತ ಕೈಯಲ್ಲಿ ಫೋನ್ ಇತ್ತಲ್ಲ, ಕ್ಯಾಪ್ಚರ್ ಮಾಡಿದ್ದೀನಿ, ನೀವು ಕೂಡ ನೋಡಿ. ಮೋಸ್ಟ್ಲಿ ಏನಾದ್ರು ಏರ್ ಶೋ ಏನಾದ್ರು ನಡಿಬೋದು. ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಪೈಲಟ್ಗಳು ಅಂತ ಕಾಣಿಸ್ತಾ ಇದೆ ನೋಡಿದ್ರೆ. ಯುದ್ಧ ವಿಮಾನಗಳು ಬರೋಕ್ಕಂತೂ ಸಾಧ್ಯ ಇಲ್ಲ ಈಗ ಸದ್ಯಕ್ಕೆ. ಆದರೆ ಪೈಲಟ್ ಟ್ರೈನಿಂಗ್ ಯಾವಾಗಲೂ ನಡೀತಾ ಇರುತ್ತೆ. ಇಲ್ಲಿ ನೋಡ್ತಾ ಇರ್ತೀವಿ 1-2 ವಿಮಾನಗಳು ಆ ಕಡೆ ರೌಂಡ್ ಆಗ್ತಾ ಇರುತ್ತೆ. ಅದು ಬೇರೆ ಆಗಿರುತ್ತೆ, ಇದು ಬೇರೆ ಥರ ಇದೆ ನೋಡೋಕ್ಕೆ. ವಿನ್ಯಾಸ ಮಾಡೋದು ಬೇರೆ ಥರ ಇರುತ್ತಲ್ವಾ, ಆ ವಿನ್ಯಾಸ ಮಾಡ್ತಾ ಇದ್ದಾರೆ. 2 ವಿಮಾನಗಳು ಎರಡು ಈ ಕಡೆಯಿಂದ ಬರ್ತಾ ಇದೆ. ಈ ಥರ ಮಾಡ್ತಾ ಇದ್ದಾರೆ. ಆ ವಿಡಿಯೋನ ಹಾಕಿದ್ದೀನಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಒಂದು ವೇಳೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಬೇಕು ಅಂತ ಅನಿಸಿದ್ರೆ ಮಾಡಿ. ಸಡನ್ನಾಗಿ ಮನೆ ಒಳಗೆ ಸೌಂಡ್ ಜಾಸ್ತಿ ಕೇಳಿರುತ್ತೆ. ಏನಿದೆ ಅಂತ ಮೇಲೆ ಬಂದೆ. ಟೆರೆಸ್ ಮೇಲೆ ಬಂದರೆ ಆಕಾಶದಲ್ಲಿ 4 ವಿಮಾನಗಳು ವಿನ್ಯಾಸ ನಡೀತಾ ಇದೆ. ಏನು ಸೌಂಡ್ ಅಂದರೆ ಆ ಥರ ವಿನ್ಯಾಸ.